ಹೌದು, ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಅಂತಿಮವಾಗಿಯೂ ಕೊನೆಗೊಂಡಿದೆ. ಆದರೆ ಇದು ಪೂರ್ಣ ಪ್ರಮಾಣದ ಅಂತಿಮವೇನಲ್ಲ, ಇದು ತಾತ್ಕಾಲಿಕ ವಿರಾಮ ಮಾತ್ರ. ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮಿನೈ ಅವರು ಹೇಳಿದ ಪ್ರಕಾರ ಇರಾನ್ನ ಪೆಟ್ಟುಗಳಿಂದ ಇಸ್ರೇಲ್ ಪೋಡಿ ಪೋಡಿಯಾಗಿದೆ ಎಂದು ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಅವರು ಹೇಳಿದ್ದಾರೆ. ಇತಿಹಾಸ ನೋಡಿದ್ರೆ ನಮಗೆ ತಿಳಿಯುವಂಥದ್ದು, ಮಧ್ಯಪ್ರಾಚ್ಯದಲ್ಲಿ ನಿರಂತರ ಯುದ್ಧ ನಡೆಯುತ್ತಲೇ ಇರ್ತದೆ. ಸುಮಾರು 1940ರಿಂದ 2025ರವರೆಗೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಾ ಇದೆ. 1948ರಲ್ಲಿ ಅರಬ್ ಇಸ್ರೇಲ್ ಕಾನ್ಫ್ಲಿಕ್ಟ್, 1980ರಲ್ಲಿ ಇರಾನ್ ಇರಾಕ್ ಯುದ್ಧ, 1990ರಲ್ಲಿ ಗಲ್ಫ್ ವಾರ್, 2011ರಲ್ಲಿ ಸಿರಿಯಾ ಸಿವಿಲ್ ವಾರ್, 2015ರಲ್ಲಿ ಯಮನ್ ಸಿವಿಲ್ ವಾರ್, 2023ರಲ್ಲಿ ಗಜಾ ಇಸ್ರೇಲ್ ಯುದ್ಧ, ಅದೇ ರೀತಿ 2025ರಲ್ಲಿ ಇಸ್ರೇಲ್ ಇರಾನ್ ವಾರ್. ಹೀಗೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ವಾರ್ ಅಂತಿಮ ಕೂಡ ಆಗಿದೆ. ಆದರೆ ಈ ಹತ್ತಿರವಾಗಿ ನಡೆದ ಇರಾನ್ ಇಸ್ರೇಲ್ ಕದನ, ಇದಕ್ಕೆ ಬೆಂಬಲವಾಗಿ ಅಮೆರಿಕ ನಿಂತದ್ದು ಯಾಕೆ? I will prevent and very easily World War III very easily. ಅದೇ ರೀತಿ ಇರಾನ್ ಬೆಂಬಲವಾಗಿ ಚೀನಾವು 3 ಬೋಯಿಂಗ್ 747 ವಿಮಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಕಾರಣವೇ? ಇಂತಹ ಅನೇಕ ಪ್ರಶ್ನೆಗಳಿವೆ, ಇದಕ್ಕೆ ಉತ್ತರ ನಮ್ಮಲ್ಲಿದೆ. ಅದಕ್ಕಾಗಿ ವಿಡಿಯೋ ನೋಡೋದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರಿಯರೇ, ಮಧ್ಯಪ್ರಾಚ್ಯ ಎಂದು ಹೇಳುವಾಗ ವಿಶ್ವದಲ್ಲಿ ಅತಿ ಹೆಚ್ಚು ಎಣ್ಣೆ ಉತ್ಪಾದನಾ ಕೇಂದ್ರವಾಗಿದೆ ಈ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ದೇಶಗಳು. ಈ ಹತ್ತಿರವಾಗಿ ನಡೆದಂತಹ ಇರಾನ್ ಇಸ್ರೇಲ್ ವಾರ್ 2025 ಜೂನ್ 13ರಂದು ದಿಢೀರನೆ ಇಸ್ರೇಲ್ ಸೇನೆಯು 100ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನ 200ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ದಾಳಿ ಮಾಡಿದರು. ಗಜಾ ಇಸ್ರೇಲ್ ಯುದ್ಧ ನಡೆಯುತ್ತಲೇ ಇದೆ, ಅದರ ನಡುವೆಯಾಗಿದೆ ಇರಾನ್ನೊಂದಿಗೆ ಈ ಒಂದು ಯುದ್ಧ. ಇದೊಂದು ಪ್ರೀ ಪ್ಲಾನ್ಡ್ ಯುದ್ಧ ಎಂಬುದರಲ್ಲಿ ಎರಡು ಮಾತಿಲ್ಲ. ಇಸ್ರೇಲ್ ದಾಳಿ ಮಾಡುವ ಸಂದರ್ಭದಲ್ಲಿಯೂ ಗುಪ್ತಚರ ಸಂಘವಾಗಿರುವಂತಹ ಮೊಸಾದ್ ಅದು ಎಷ್ಟು ಪವರ್ಫುಲ್ ಎಂದರೆ, ಸುಮಾರು ವರ್ಷಗಳಿಂದ ಇರಾನ್ನ ಹಲವು ಪ್ರದೇಶಗಳಲ್ಲಿ ಇವರು ಡ್ರೋನ್ಗಳನ್ನು ಅಳವಡಿಸಿದ್ದರು. ಇಸ್ರೇಲ್ ದಾಳಿ ಮಾಡುವ ಸಂದರ್ಭದಲ್ಲಿ ಇರಾನ್ನಲ್ಲಿರುವಂತಹ ಗುಪ್ತಚರ ಸಂಘ ಅಥವಾ ಮೊಸಾಡ್ ಎಂಬಂತಹ ಸಂಘಟನೆಯು ಅವರು ತಯಾರಿಸಿದಂತಹ ಡ್ರೋನ್ಗಳನ್ನು ಇರಾನ್ನ ಏರ್ ಡಿಫೆನ್ಸ್ ಅನ್ನು ಧ್ವಂಸಗೊಳಿಸಿದರು. ಇದು ಇರಾನ್ ಸೋಲೆನಿಸಲು ಪ್ರಥಮ ಕಾರಣ. ಇಸ್ರೇಲ್ ನಡೆಸಿದ ಈ ಯುದ್ಧಕ್ಕೆ ಅವರು ಹೇಳಿದ್ದ ನಾಮ ಏನೆಂದರೆ ಆಪರೇಷನ್ ರೈಸಿಂಗ್ ಲಯನ್ ಎಂಬುದಾಗಿತ್ತು. ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ ಸುಮಾರು 20ಕ್ಕೂ ಹೆಚ್ಚು ಕಮಾಂಡರ್ಗಳು ಇದರಲ್ಲಿ ಮೃತಪಟ್ಟರು. IRGC ಇಸ್ಲಾಮಿಕ್ ರಿವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದರ ಕಮಾಂಡರ್ ಆಗಿರುವಂತಹ ಚೀಫ್ ಹುಸೈನಿ ಸಲಾಮಿ, ಅದೇ ರೀತಿ ಮೇಜರ್ ಜನರಲ್ ಮೊಹಮ್ಮದ್ ಬಗೇರಿ ಅವರು, ಅದೇ ರೀತಿ ಜನರಲ್ ಗೊಲ್ಮಾರಿ ರಾಶಿದ್ ರವರು, ಪರಮಾಣು ತಜ್ಞರು ಇದರಲ್ಲಿ ಮೃತಪಟ್ಟರು. ಇದು ಬಹಳ ಖೇದಕರವಾದಂತಹ ಒಂದು ಸಂಗತಿ. ಆದರೆ ಇರಾನ್ ಬಗ್ಗಲಿಲ್ಲ. ಸರ್ವೋಚ್ಚ ನಾಯಕರಾಗಿರುವಂತಹ ಆಯತುಲ್ಲಾ ಅಲಿ ಖಮೇನಿ ಅವರು ಹೇಳಿದರು, ನಮ್ಮನ್ನು ಮುಟ್ಟಿದರೆ ನಿಶ್ಚಿತವಾಗಿಯೂ ನಾವು ಮುಟ್ಟದೆ ನಿಲ್ಲುವುದಿಲ್ಲ. ಯಾಕೆಂದ್ರೆ ಇದು ಇರಾನ್ ದೇಶ, ನಾವು ಯಾವ ಕಾರಣಕ್ಕೂ ಯಾರ ಎದುರು ಬಗ್ಗುವವರಲ್ಲ ಎಂದು ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮ್ನಿ ಅವರು ಹೇಳಿದರು. ಅದೇ ಕಾರಣಕ್ಕಾಗಿ ಮಾರನೇ ದಿನ ಇಸ್ರೇಲ್ನ ಪ್ರಮುಖ ಸ್ಥಳಗಳಾಗಿರುವಂತಹ ಟೆಲ್ ಅವೀವ್,
ಅದೇ ರೀತಿ ಪ್ರಮುಖ ಎಣ್ಣೆ ಕೇಂದ್ರವಾಗಿರುವಂತಹ ಐಫಾ ನಗರಕ್ಕೆ ಇರಾನ್ ಸೇನೆಯು ದಾಳಿ ಮಾಡಿದರು. ದಕ್ಷಿಣ ಭಾಗದಲ್ಲಿರುವಂತಹ ಬೇರ್ಷೆಬಾ, ತಮರ, ಕಿರಿಯಟ್ ಘಾಟ್ ಹೀಗೆ ಹಲವು ಪ್ರದೇಶಗಳಿಗೆ ಇರಾನ್ ದಾಳಿ ಮಾಡಿತು. ಇದು ಇಸ್ರೇಲ್ಗೆ ಬಹಳ ಹಿನ್ನಡೆಯಾಗುವಂತಹ ಒಂದು ಸಂಗತಿ. ಪ್ರಿಯರೇ, ಇರಾನ್ನ ಶಕ್ತಿ ಇರುವುದು ಅವರ ವಿಶ್ವಾಸದಲ್ಲಾಗಿದೆ, ಅವರ ಈಮಾನ್ನಲ್ಲಾಗಿದೆ ಅವರ ಶಕ್ತಿ. ಇರಾನ್ ದೇಶದ ಬಗ್ಗೆ ಇರುವಂತಹ ಇತಿಹಾಸ ಅದು ಅಲ್ಪ ಸ್ವಲ್ಪವಾದರೂ ನಮಗೆ ತಿಳಿಯಬೇಕಾಗಿದೆ. 1979 ಮುಂಚಿತವಾಗಿ ಶಾ ಮೊಹಮ್ಮದ್ ರೆಜಾ ಪೆಹ್ಲವಿ ಅವರ ಕಾಲಘಟ್ಟವಾಗಿತ್ತು, ಅವರ ಅಧಿಕಾರದಲ್ಲಾಗಿತ್ತು. ಇರಾನ್ ದೇಶವು ಮುನ್ನಡೆದಿತ್ತು. ಮುಂದೆ 1979ರಲ್ಲಿ ಇಸ್ಲಾಮಿ ನಾಯಕರಾಗಿರುವ ಭಾರತ ವಂಶಜ ರೂಹುಲ್ಲಾ ಖೊಮೇನಿ ಅವರು ಅಲ್ಲಿ ಹೋಗಿ ಅವರು ಇಸ್ಲಾಮಿಕ್ ಕ್ರಾಂತಿಯನ್ನು ಮಾಡ್ತಾರೆ. ಜನ ಇವರಿಗೆ ಬೆಂಬಲ ಕೊಡ್ತಾರೆ. ಇವರು ಅಲ್ಲಿನ ಸುಪ್ರೀಂ ಲೀಡರ್ ಅಥವಾ ಸರ್ವೋಚ್ಚ ನಾಯಕರಾಗ್ತಾರೆ. ಅವರ ಕಾಲಘಟ್ಟದ ನಂತರ ಸುಮಾರು 10 ವರ್ಷಗಳು ಕಳೆದ ನಂತರ 1989ರಲ್ಲಿ ಅವರು ಮೃತಪಟ್ಟರು. ಅದರ ನಂತರ ಬಂದ ನಾಯಕರಾಗಿದ್ದಾರೆ ಇಂದಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರು. ಇಂದು ಇಸ್ರೇಲ್ನ ವಿರುದ್ಧ ಹೋರಾಡುವುದಲ್ಲಿ ಪ್ರಮುಖ ಪಾತ್ರ ಇವರದ್ದಾಗಿದೆ. 2 ವಾರಗಳು ಕಳೆದ ನಂತರ ನಾನು ಇಸ್ರೇಲ್ ಜೊತೆಗೆ ಸೇರಬೇಕೇ ಬೇಕು ಎಂಬಂತಹ ಮಾತಿನೊಂದಿಗೆ ಭಾಷಣ ಮಾಡಿದ ಟ್ರಂಪ್ ರವರು ಮಾರನೇ ದಿನ ಇರಾನ್ನ ಪ್ರಮುಖ ನ್ಯೂಕ್ಲಿಯರ್ ಸ್ಥಳವಾಗಿರುವಂತಹ, ಪ್ರಮುಖ ಪರಮಾಣು ಶಸ್ತ್ರಾಸ್ತ್ರಗಳು ಇರುವಂತಹ ಸ್ಥಳಕ್ಕೆ ಬಾಂಬ್ ಹಾಕಿ ದಾಳಿ ಮಾಡಿದ್ದಾನೆ. ಇದಕ್ಕೆ ಕಾರಣ ಏನೆಂದ್ರೆ, ಇರಾನ್ ಎಂಬಂತಹ ಒಂದು ದೇಶವು ತನ್ನ ನ್ಯೂಕ್ಲಿಯರ್ ಪವರ್ ಅನ್ನು ಸೃಷ್ಟಿಸುತ್ತಿರುವ, ತನ್ನ ನ್ಯೂಕ್ಲಿಯರ್ ಪವರ್ ಅನ್ನು ಮಾಡುತ್ತಿರುವ ಒಂದು ದೇಶವಾಗಿದೆ. ಇರಾನ್ ದೇಶದ ಪ್ರಮುಖ ಪರಮಾಣು ಕೇಂದ್ರವಾಗಿರುವಂತಹ ನತಾನ್ಸ್, ಫೋರ್ಡೋ, ಅದೇ ರೀತಿ ಇಸ್ಫಹಾನ್, ಇಂತಹ 3 ಪ್ರದೇಶಗಳಿಗೆ ಅಮೆರಿಕವು ತನ್ನ ಬಾಂಬ್ ಅನ್ನು ಅಪ್ಪಳಿಸಿದೆ. ಯಾಕೆಂದ್ರೆ ಯಾವ ಒಂದು ದೇಶದ ಕೈಯಲ್ಲಿ ಈ ಒಂದು ನ್ಯೂಕ್ಲಿಯರ್ ಪವರ್ ಇರುತ್ತದೆಯೋ ಆ ದೇಶಕ್ಕೆ ಬಾಂಬ್ ಇಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ದೇಶ ವಿದೇಶಗಳಿರುವಂತಹ ಶಕ್ತಿ ಅವರ ಕೈಯಲ್ಲಿ ಇರ್ತದೆ. ಇದಕ್ಕಾಗಿ ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿದೆ. ಆದರೆ ಇದಕ್ಕೂ ಕೂಡ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಅವರು ಬಗ್ಗಲಿಲ್ಲ. ಅಮೆರಿಕದ ಮಿಲಿಟರಿ ಬೇಸ್ ಇರುವಂತಹ ಇರಾಕ್, ಸಿರಿಯಾ, ಅದೇ ರೀತಿ ಕತ್ತರ್ ಇತರ ರಾಷ್ಟ್ರಗಳಿಗೆ ಅಲ್ಲಿರುವಂತಹ ಅಮೆರಿಕನ್ ಮಿಲಿಟರಿ ಬೇಸ್ಗೆ ಇವರು ದಾಳಿ ಮಾಡಿದರು. ಅಮೆರಿಕ ಕೊಟ್ಟಂತಹ ಎಲ್ಲ ಉತ್ತರಗಳಿಗೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ದಾಳಿ ಮಾಡಿದೆ. 12 ದಿನಗಳ ಕಾಲ ನಡೆದಂತಹ ಈ ಒಂದು ಯುದ್ಧವು ಇಂದಿಗೂ ಅಂತಿಮಗೊಂಡಿದೆ. ಮುಂದಿನ ದಿನಗಳಲ್ಲಿ ಏನಾಗಬಹುದೆಂದು ನೋಡೋಣ. ವಿಡಿಯೋ ಇಷ್ಟಪಟ್ಟರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.